ಹೆರಿಗೆ ವೇಳೆ ಮಗುವಿನ ಕರುಳು ಹೊರಬಂದಂತಹ ಹಿನ್ನೆಲೆಯಲ್ಲಿ ಝೀರೋ ಟ್ರಾಫಿಕ್ನಲ್ಲಿ ನವಜಾತ ಶಿಶುವನ್ನ ರವಾನೆ ಮಾಡಿದ್ದಾರೆ. ಹೆರಿಗೆ ವೇಳೆ ಶಿಶುವಿನ ಕರುಳು ಹೊರಬಂತು. ಈ ಹಿನ್ನೆಲೆಯಲ್ಲಿ ಝೀರೋ ಟ್ರಾಫಿಕ್ನಲ್ಲಿ ನವಜಾತ ಶಿಶುವನ್ನ ರವಾನೆ ಮಾಡಿರುವಂತಹ ಪ್ರಕರಣ. ಕೊಪ್ಪಳದ ಆಸ್ಪತ್ರೆಯಿಂದ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಶಿಶುವನ್ನು ರವಾನೆ ಮಾಡಿದ್ದಾರೆ. ಹುಟ್ಟಿದ 30 ಗಂಟೆಯಲ್ಲೇ ನವಜಾತ ಶಿಶು ರವಾನೆ ಮಾಡಿರ್ತಕ್ಕಂತಹ ಹೊಸ ಪ್ರಯತ್ನ ಇದು. ಕೊಪ್ಪಳದ ಗುತ್ತೂರು ಗ್ರಾಮದ ನವಜಾತ ಶಿಶುವನ್ನು ರವಾನೆ ಮಾಡಿ ಅದರ ಜೀವವನ್ನು ಉಳಿಸುವಂತಹ ಒಂದು ಪ್ರಯತ್ನಕ್ಕೆ ವೈದ್ಯರ ತಂಡ ಸಾಥ್ ಕೊಟ್ಟಿದೆ. ಕೊಪ್ಪಳದ ಗುತ್ತೂರಿನ ಮಲ್ಲಪ್ಪ ಮತ್ತು ವಿಜಯಲಕ್ಷ್ಮಿ ದಂಪತಿಯ ಶಿಶು ಇದು. ಹೆರಿಗೆ ವೇಳೆ ಮಗುವಿನ ಕರುಳು ಹೊರಬಂದಿತ್ತು. ಇದನ್ನು ತಕ್ಷಣಕ್ಕೆ ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ರವಾನೆ ಮಾಡಬೇಕಾಗಿತ್ತು. ಅದು ಸವಾಲನ್ನು ಝೀರೋ ಟ್ರಾಫಿಕ್ನ ಮುಖಾಂತರವಾಗಿ ನಿರ್ವಹಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನಮ್ಮದು ಕುಕ್ನಲ್ಲಿ ಡೆಲಿವರಿ ಆಗೈತ್ರಿ. ಅಲ್ಲಿದ್ದ ಇಲ್ಲಿ ಕೊಪ್ಪಳ ಕಳಿಸಿದ್ರಿ ಅವರು. ಈಗ ಇಲ್ಲಿದ್ದ ಹುಬ್ಳಿಗೆ ಕಳ್ಸಕತ್ತಾರ ಸರ್. ಆದರೆ ಸ್ವಲ್ಪ ಇದೇ ತೊಂದರೆ ಐತಿ, ಸ್ವಲ್ಪ ಹುಬ್ಳಿಗೆ ಹೋಗ್ರಿ ಅಂತಂದು ಹೇಳಕತ್ತಾರ. ಈಗ ಝೀರೋ ಟ್ರಾಫಿಕ್ನಾಗೆಲ್ಲ ಕರ್ಕೊಂಡು ಹೊಂಟಾರ. ಈಗ ಫುಲ್ 5-6 ಆಂಬುಲೆನ್ಸ್ ಅದಾವಲ್ಲ. ಹೌದು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಮತ್ತೆ ಖುಷಿಲಿಂದ ಕರ್ಕೊಂಡು ಹೆಲ್ಪ್ ಮಾಡ್ತಾರಂತ ಹೇಳ್ಬೋದು ಸರ್. ಥ್ಯಾಂಕ್ಸ್ ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಇದು ಹುಬ್ಳಿ ಕೆಮ್ಸಿಗೆ ರೆಫರ್ ಮಾಡಿದ್ದಾರೆ ಸರ್. ಅದು ವಿತ್ ಕಿಡ್ನಿ ಮತ್ತು ಲಿವರ್ ಅದು ಮತ್ತೆ ಇವು ಹೊರಗಡೆ ಬಂದಿದ್ದಾವೆ ಸರ್. ಅವು ಹಂಗಾಗಿ ಎಮರ್ಜೆನ್ಸಿ ಐತ್ರಿ. ಎಮರ್ಜೆನ್ಸಿ ಇರೋದ್ರಿಂದ ಬೆಳಗ್ಗೆ 4 ಫೋನ್ ಬಂತು, ಈ ಥರ ಎಮರ್ಜೆನ್ಸಿ ಐತಿ, ಹುಬ್ಳಿ ಕೆಮ್ಸಿಗೆ ಆಪರೇಷನ್ ಮಾಡ್ಬೇಕು, ಬೇಬಿಗೆ ಎಮರ್ಜೆನ್ಸಿ ಹುಬ್ಳಿ ಕೆಮ್ಸ್ಗೆ ಶಿಫ್ಟ್ ಮಾಡಬೇಕು, ಆಂಬ್ಯುಲೆನ್ಸ್ ALS ರೆಡಿ ಇಟ್ಕೋರಿ ಅಂತ ಹೇಳಿದ್ರು ಸರ್. ಹಾಂ ಸರ್, ಝೀರೋ ಟ್ರಾಫಿಕ್ನಾಗ ಹೋಗ್ತಾ ಇದೀವಿ ಸರ್. ಹುಬ್ಳಿ ಕೊಪ್ಪಳ ವೈದ್ಯಕೀಯ ಇಲಾಖೆದ ಸರ್ ಒಂದು ಆಂಬ್ಯುಲೆನ್ಸ್ ನಮ್ದು ರೆಡಿ ಐತೆ ಸರ್. ಮತ್ತು ನಮ್ದು ಇದು AKRS ಟೀಮ್ನವ್ರು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಮಗೆ ಎಲ್ಲ ತಾಸು ಗೀಸು ಏನಿಲ್ಲ ಸರ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೇಗವಾಗಿ ಮುಟ್ಸೋದು ಕರ್ತವ್ಯ ಮಾಡ್ತೀವಿ. ಎಲ್ಲಿ ಗದಗ ಮಟ್ಟ ಬರ್ತಾರೆ ಸರ್. ಗದಗ್ಲಿಂದ ಮತ್ತೆ ಅಲ್ಲಿ AKRS ಟೀಮ್ ಐತೆ ಸರ್. ಅಲ್ಲಿಂದ ಮತ್ತೆ ಹುಬ್ಳಿ ಒಳಗೂ AKRS ಟೀಮು ಅಲ್ಲಿಂದ ಬರ್ತದೆ ಸರ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಹೇಗಿತ್ತು ಈ ಒಂದು ಆಂಬ್ಯುಲೆನ್ಸ್? 30 ಆಂಬ್ಯುಲೆನ್ಸ್ಗಳನ್ನ ಏಕಕಾಲದಲ್ಲಿ ಬಳಕೆ ಮಾಡಿದ್ದಾರೆ ಅಂತ. ಸೊ ಅಷ್ಟು ಆಂಬ್ಯುಲೆನ್ಸ್ನ ನೆಸೆಸಿಟಿ ಏನು, ಮತ್ತು ಈಗ ಮಗುವಿನ ಕಂಡೀಷನ್ ಬಗ್ಗೆ ಏನು ಹೇಳ್ತಾರೆ? ದಿವ್ಯಜ್ಯೋತಿ, ನಿಜಕ್ಕೂ ಕೂಡ ಅದಾಗ ತಾನೇ ಹುಟ್ಟಿದಂತಹ ನವಜಾತ ಶಿಶುವನ್ನ ಬದುಕಿಸಿಕೊಳ್ಳುವಲ್ಲಿ ಒಂದು ಕಡೆ ಆಂಬ್ಯುಲೆನ್ಸ್ ಚಾಲಕರು, ತಂದೆ ತಾಯಿಗಳು, ಕಿಮ್ಸ್ ವೈದ್ಯರು ಮತ್ತು ಪೊಲೀಸ್ ಇಲಾಖೆ ಒಂದು ದೊಡ್ಡ ಸಾಹಸವನ್ನ ಮಾಡಿದೆ ಅಂತ ಹೇಳ್ಬೋದು. ನೀವು ಹೇಳಿದಂತೆ 30 ಆಂಬ್ಯುಲೆನ್ಸ್ಗಳ ಮುಖಾಂತರ ಹುಬ್ಬಳ್ಳಿಯನ್ನ ಕೇವಲ 1 ಗಂಟೆಯಲ್ಲಿ ಈ ಮಗು ತಲುಪಿದೆ. ಸೊ ಇದಕ್ಕೆ ಕಾರಣ ಏನಂದ್ರೆ, ಈಗ ಸಹಜವಾಗಿ ಸಿಟಿಗಳಲ್ಲಿ ಪೊಲೀಸರು ಝೀರೋ ಟ್ರಾಫಿಕ್ ಅನ್ನ ಮಾಡಿ ಮಗು ಇರುವಂತ ಆಂಬ್ಯುಲೆನ್ಸ್ ಅನ್ನ ಮೂವ್ ಮಾಡಬಹುದು. ಆದ್ರೆ ಹೈವೇಗಳಲ್ಲಿ ಸಹಜವಾಗಿ ಸ್ವಲ್ಪ ಇವತ್ತು ಸಂಡೆ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ. ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ಸೇಫ್ಟಿ ಸಂಘದವರು ಯಾವ್ಯಾವ ಜಿಲ್ಲೆಗಳಲ್ಲಿ ತಮ್ಮ ಘಟಕ ಇದೆ, ಕೊಪ್ಪಳದಿಂದ ಗದಗಿನಿಂದ ಹೀಗೆ 10ರಿಂದ 15 ಆಂಬ್ಯುಲೆನ್ಸ್ ಮೂಲಕ ಎಸ್ಕಾರ್ಟ್ ಮಾಡಿರುವಂತದ್ದು. ಇವರ ಪರಿಣಾಮ ಈಗ ಮಗುವಿನ ಒಂದು ಚಿಕಿತ್ಸೆ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ನಡೀತಾ ಇದೆ. ಕುಕ್ನೂರ್ ಮೂಲದ ವಿಜಯಲಕ್ಷ್ಮಿ ಎಂಬ ಅವರಿಗೆ ಜನಿಸಿದಂತ ಮಗು ಇದಾಗಿತ್ತು. 6 ಗಂಟೆಗೆ ಇಂದು ಬೆಳಗ್ಗೆ 6 ಗಂಟೆಗೆ ಈ ಒಂದು ಮಗುವಿನ ಪರಿಸ್ಥಿತಿಯನ್ನು ನೋಡಿದಂತ ವೈದ್ಯರು ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾರೆ. ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ ತೆಗೆದುಕೊಂಡು ಹೋಗ್ಬೇಕಂತ ಚಾಲೆಂಜ್ ಇರೋದು 1 ಗಂಟೆ. ಸೊ ಈ 1 ಗಂಟೆಯನ್ನ ನಿರಾಶವಾಗಿ ಆಂಬ್ಯುಲೆನ್ಸ್ ಡ್ರೈವರ್ ತಲುಪಿದ್ದು ಮಗುವಿನ ಚಿಕಿತ್ಸೆ ಈಗ ನಡೀತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.